ಏನು ಸಭೆ ಅಂತ ಇವಾಗ ನಮ್ಮ ಕರ್ನಾಟಕದ ಪ್ರಭಾರಿಗಳು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ಜಿಯವರು ಕರೆದಿದ್ರು. ಯಾವ ರೀತಿ ನಮ್ಮ ಭಾಗದಲ್ಲಿ ಅನ್ಯೋನ್ಯವಾಗಿ, ಯಾವ ರೀತಿ ನಮ್ಮ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು, ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಪಕ್ಷದ ಮೇಲೆ ಅದು ಪ್ರಭಾವ ಆಗಬಾರ್ದು, ಪಕ್ಷಕ್ಕೆ ನಷ್ಟ ಆಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿದ್ದೇವೆ. ಏನು ಸಣ್ಣ ಪುಟ್ಟ ಅಭಿಪ್ರಾಯಗಳು ಏನಿದ್ವು ಅವೆಲ್ಲ ಕೂಡ ಏನು ಹೇಳಬೇಕು ಅದೆಲ್ಲ ಹೇಳಿದ್ದೇವೆ. ಒಟ್ಟಾರೆಯಾಗಿ ನಾವೆಲ್ಲ ಕೂಡ ಪಕ್ಷದ ಒಂದು ಅಡಿಯಲ್ಲಿ ಪಕ್ಷಕ್ಕೆ ಯಾವುದೇ ರೀತಿ ನಷ್ಟ ಆಗದಂತೆ ಸದೃಢವಾಗಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯವ್ಯಾಪ್ತಿಯಲ್ಲಿ ಹೇಗೆ ಸಂಘಟನೆ ಮಾಡಬೇಕು, ಹೇಗೆ ಪಕ್ಷವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕು ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಅಂಶಗಳು ಚರ್ಚೆ ಆಗಿದೆ. ಬೇಡಿಕೆನೂ ಇಲ್ಲ, ಕಂಪ್ಲೇಂಟ್ಸು ಇಲ್ಲ, ಅಂಥವೇನೂ ಇಲ್ಲ. ಇಟ್ ಈಸ್ ಅ ಡಿಸ್ಕಷನ್ ಬಿಟ್ವೀನ್ ಮೆಚ್ಯೂರ್ಡ್ ಸೀನಿಯರ್ ಲೀಡರ್ಸ್ ಅಷ್ಟೇ. ಅದ್ರ ಬಗ್ಗೆ ಎಲ್ಲ ಮಾತುಕತೆ ಆಗಿದೆ, ಎಲ್ಲ ಕೂಡ ಸರಿ ಹೋಗುತ್ತೆ. ಬರುವಂಥ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗಿದೆ, ತಗೊಳ್ತೀವಿ. ಯಾವುದು ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ದರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಇಲ್ಲ ಅದೇನು ಬರೋದಿಲ್ಲ, ಮಜ್ಜಿಗೆ ಕುಡಿದ್ರೆ ಸರೋದು. ಓಕೆ.